ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಾವು ಈ ಹಿಂದೆ ಒಂದು ವರದಿಯಲ್ಲಿ ಹೇಳಿದ್ವಿ, ಮನಿ ಟ್ರ್ಯಾಪ್ಗಳು ಯಾವ್ಯಾವುದು, ಹೆಂಗೆ ಈಗಿನ ಯುವಕ ಯುವತಿಯರು ಸಿಕ್ಕಾಕೊಳ್ತಿದ್ದಾರೆ, ಆಮೇಲೆ ದುಡ್ಡೇ ಇಲ್ಲ ಅಂತ ಹೆಂಗೆ ಒದ್ದಾಡ್ತಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡ್ಬೋದು. ನೋ ಕಾಸ್ಟ್ EMIಗಳು, ಕ್ರೆಡಿಟ್ ಕಾರ್ಡ್, ಕಾಮರ್ಸ್ ಕಂಪನಿಗಳ ಬಿಗ್ ಬಿಲಿಯನ್ ಡೇ, ಬೈ ನೌ ಪೇ ಲೇಟರ್, ಎಂಡ್ ಆಫ್ ಸೀಸನ್ ಸೇಲ್, ಅದು ಇದು ಅಂತ ಹೇಗೆ ಬಡವರ ಆಗ್ತಿದ್ದಾರೆ ಯುವಕ ಯುವತಿಯರು ಜೀವನದ ಆರಂಭದಲ್ಲೇ ಅಂತ ಹೇಳಿದ್ವಿ. ಈ ವರದಿಯಲ್ಲಿ ಆ ಮನಿ ಟ್ರ್ಯಾಪ್ಗಳಿಂದ ಬಚಾವಾಗೋಕೆ ಯುವಕರು ಯುವತಿಯರು ಏನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನೀವೇನಾದರೂ ಹಣವನ್ನು ಸೇವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಈ ವಿಡಿಯೋನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಒಂದಷ್ಟು ವ್ಯಾಲ್ಯೂಯಬಲ್ ಇನ್ಪುಟ್ಸ್ ಅಥವಾ ಸಲಹೆಗಳು ನಿಮಗೆ ಇದರಲ್ಲಿ ಸಿಗಬಹುದು. ನಂಬರ್ 1, ನೀಡ್ಸ್ ಆ್ಯಂಡ್ ವಾಂಟ್ಸ್. ಅಂದರೆ ಅವಶ್ಯಕತೆ ಇರೋ ವಸ್ತುಗಳು ಹಾಗೂ ಆಸೆ ಪಟ್ಟ ವಸ್ತುಗಳು. ಸ್ನೇಹಿತರೆ, ನೀವು ರೆಂಟ್ ಕಟ್ಟೋದು, ಇಂಟರ್ನೆಟ್, ವಾಟರ್ ಬಿಲ್, ಕರೆಂಟ್ ಬಿಲ್ ಕಟ್ಟೋದು ಎಲ್ಲ ನೀಡ್ಸ್. ಅದು ಕೂಡ ನಿಮಗೆ ಅವಶ್ಯಕತೆಗೆ ತಕ್ಕ ಹಾಗೆ ಅದೇ ಗಾತ್ರದ ಮನೆ ಇದ್ರೆ ಅದು ನೀಡ್. ಇರೋ ಒಬ್ರಿಗೆ 2 BHK ಬೇಕು, 3 BHK ಬೇಕು, ಒಂದ್ಸಲ ಇಲ್ಲಿ ಮಲ್ಕೊತೀನಿ, ಒಂದ್ಸಲ ಅಲ್ಲಿ ಮಲ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ವಾಂಟ್ಸ್ಗೆ ಹೋಗುತ್ತೆ. ಮಕ್ಕಳ ಫೀಸ್ ಕಟ್ಟೋದು ನೀಡ್ಸ್. ಬೇಕಾದ ದಿನಸಿ ನೀಡ್ಸ್, ಅತ್ಯವಶ್ಯಕ. ಆದರೆ ಕಾಸ್ಟ್ಲಿ ಫೋನು, ವಿದೇಶಿ ಪ್ರವಾಸ, ಐಷಾರಾಮಿ ಕಾರು, ಇವೆಲ್ಲ ವಾಂಟ್ಸ್, ಅಗತ್ಯತೆಗಳಲ್ಲ. ಇವೆಲ್ಲ ಬಯಕೆಗಳು, ಆಸೆಗಳು. ಮನೆಯಿಂದ ಆಫೀಸಿಗೆ ಹೋಗೋಕೆ ಕಮ್ಯೂಟರ್ ಬೈಕ್, ಒಂದು 100cc ಗಾಡಿಯಲ್ಲಿ, ಬೈಕ್ ವಿಚಾರ ಹೇಳ್ತಿದ್ದೀವಿ, ಹೋಗೋದು ನೀಡ್. ಅಥವಾ ಒಂದು ಬೇಸಿಕ್ ಒಂದು 10 ಲಕ್ಷದ ಒಳಗಿನ ಕಾರಲ್ಲಿ ಹೋಗೋ ಅಗತ್ಯತೆ ಇರೋರು ಅದು ನೀಡ್. ಆದರೆ ಮನೆಯಿಂದ ಆಫೀಸಿಗೆ ಹೋಗೋಕೆ 650cc ಬೈಕ್ ಬೇಕು ಅಂತ ತಗೊಳ್ಳೋದು ಆಸೆ, ವಾಂಟ್ಸ್. SUVಲೇ ಹೋಗಬೇಕು ನಾನು ಅಂತ ಹೋಗೋದು ಅದು ಕೂಡ ಆಸೆ, ವಾಂಟ್. ಇನ್ನೂ ಕೆಲವರು ಏನು ಗೊತ್ತಾ, ಆಸೆ ಪಟ್ಟು ತಗೊಳ್ತಾರೆ, ಹಿಮಾಲಯನ್ ತಗೊಳ್ತಾರೆ. ಅವ್ರು ಲಡಾಖಿಗೆ ಹೋಗೋದಿರಲಿ, ನಂದಿ ಹಿಲ್ಸು ಹತ್ತಿರೋದಿಲ್ಲ. ಸೊ ನಾವು ಈ ರೀತಿ ಬೇಕು ಬೇಡಗಳನ್ನು ಅನಲೈಸ್ ಮಾಡೋದನ್ನ ಕಲಿಬೇಕು. ಅವಶ್ಯಕತೆಗಾಗಿ ಸಾಲ ಮಾಡಿಕೊಂಡ್ರೆ ಅದು ಗುಡ್ ಡೆಟ್ ಅಥವಾ ಒಳ್ಳೆ ಸಾಲ. ಉದಾಹರಣೆಗೆ, ನಿಮಗೆ ವರ್ಕ್ ಮಾಡೋಕೆ ಒಂದು ಲ್ಯಾಪ್ಟಾಪ್ ಬೇಕೇ ಬೇಕು, ಅಗತ್ಯತೆ ಇದೆ, ತಗೊಳ್ಳೋದು. ಅದಕ್ಕೇನೋ ನೀವು EMI ಮಾಡ್ಕೊಂಡ್ರಿ, ಓಕೆ, ಫೇರ್ ಎನಫ್. ನೀವು ಅದನ್ನು ದುಡಿತಾ ಇದ್ದಾರೆ, ನಿಮ್ಮ ಕೆಲಸಕ್ಕೆ ಅದು ಬೇಕೇ ಬೇಕಾಗಿದೆ, ನಿಮ್ಮ ಕಂಪ್ನಿಲಿ ನೀವು ಲ್ಯಾಪ್ಟಾಪ್ ಇಟ್ಕೊಳ್ಳೋದು ಅನಿವಾರ್ಯತೆ ಇದೆ, ಏನೋ ನೀವು ಇನ್ವೆಸ್ಟ್ ಮಾಡಿ ತಗೊಂಡ್ರಿ, ಓಕೆ, ಅದು ಗುಡ್ ಡೆಟ್. ಜೊತೆಗೆ ನಿಮ್ಮ ಸ್ಕಿಲ್ಸ್ ಎಲ್ಲ ಏನೋ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಅದೋ ಕೋರ್ಸ್ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಅದು ದುಬಾರಿ ಕೋರ್ಸ್ ತಗೊಂಡ್ರಿ, ಅದು ಏನೋ ವ್ಯಾಲ್ಯೂಬಲ್ ಇದೆ, ನಿಮಗೇನೋ ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ ಆ್ಯಡ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಅದಕ್ಕೂ ನೀವೇನೋ EMI ಮಾಡಬೇಕಾಯ್ತು ಒಂದು 5-6 ತಿಂಗಳು ಅಂತ ಅನ್ಕೊಳ್ಳಿ. ಗುಡ್ ಡೆಟ್, ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಅದು. ಹೋಗಲಿ, ಒಂದು ಯೋಗ ಮೆಂಬರ್ಶಿಪ್ ತಗೊಂಡ್ರಿ, ಒಂದು ಜಿಮ್ ಮೆಂಬರ್ಶಿಪ್ ತಗೊಂಡ್ರಿ, ಅಥವಾ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರಿ, ಕ್ರೆಡಿಟ್ ಕಾರ್ಡ್ ಉಜ್ಬಿಟ್ರಿ, ಆಮೇಲೆ EMI ಮಾಡ್ಕೊಂಡ್ರಿ, ಓಕೆ, ನಡೆಯುತ್ತೆ. ಅದು ಕೂಡ ಗುಡ್ ಡೆಟ್ ಅಂತಲೇ ಹೇಳ್ಬೋದು ಒಂದು ಮಟ್ಟಿಗೆ. ಆದರೆ ಲಕ್ಸುರಿ ಕಾರ್ ತಗೊಳ್ಳೋಕೆ ನನಗೆ ಸ್ಯಾಲ್ರಿ ಇರೋದು 50,000, 60,000, 30,000, ನಾನು 25,000 EMI ಕಟ್ಟಿ ಒಂದು 35 ಲಕ್ಷದ್ದು ಗಟ್ಟಿಮುಟ್ಟಾಗಿರೋ ಬಲಶಾಲಿಯಾಗಿರೋ ಕಾರ್ ತಗೊಳ್ತೀನಿ ಅಂತ ಹೋಗೋದು. ದುಡ್ಡಿದ್ರೆ ಓಕೆ, ಬಟ್ EMI ಮಾಡಿ, ಲೋನ್ ಮಾಡಿ ತಗೊಳ್ತೀನಿ ಅಂತ ಹೋಗೋದು. ವಿದೇಶಿ ಪ್ರವಾಸಕ್ಕೆ ಹೋಗಬೇಕು, ನಾನು ಫೋಟೋ ತೊಗೊಂಡು 4 ದಿನ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಎಬ್ಬಿಸ್ಬೇಕು, ಅದಕ್ಕೆ ಲೋನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗೋದು. ಕೆಟ್ಟ ಸಾಲ ಅಲ್ಲ, ಅತ್ಯಂತ ಕೆಟ್ಟ ಸಾಲಗಳಿವು. ಇಲ್ಲಿ ಮೇನ್ ಥಿಂಗ್ ಏನು ಗೊತ್ತಾ ಸ್ನೇಹಿತರೆ, ಅಫೋರ್ಡೆಬಿಲಿಟಿ. ಅದು ಮ್ಯಾಟರ್ ಆಗುತ್ತೆ. ಯಾವ ವಸ್ತು ನಮ್ಮ ಇನ್ಕಮ್ಗೆ ಅಫೋರ್ಡೆಬಲ್ ಅನಿಸುತ್ತೋ ಅದನ್ನು ತಗೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ದುಡಿಯೋದೇ ಓಕೆ, ಅದನ್ನು ಅನುಭವಿಸ್ಬೇಕು ಜೀವನದಲ್ಲಿ, ಕರೆಕ್ಟ್ ಅದು. ಆದರೆ ನಮ್ಮ ಆದಾಯ ಮೀರಿ ಖರ್ಚುಗಳನ್ನು ಮಾಡೋದಿದೆಯಲ್ಲ, ಅದು ಕೂಡ ಇಂತಹ ಕೆಟ್ಟ ಸಾಲಗಳು ಮಾಡೋದಿದೆಯಲ್ಲ, ಬ್ಯಾಡ್ ಡೆಟ್ ಮಾಡೋದಿದೆಯಲ್ಲ, ಈ ಬಯಕೆಗಳ ಆಸೆಗಳನ್ನು ತೀರಿಸ್ಕೊಳ್ಳೋಕೆ, ಅದು ಅತ್ಯಂತ ಕೆಟ್ಟ ಆರ್ಥಿಕ ನಿರ್ಧಾರ ನಿಮ್ಮ ಜೀವನದಲ್ಲಿ ಆಗುತ್ತೆ. ನೆಕ್ಸ್ಟ್, ಟರ್ಮ್ ಇನ್ಶೂರೆನ್ಸ್. ಸ್ನೇಹಿತರೆ, ತುಂಬ ಜನ ಗೊತ್ತಿರೋದಿಲ್ಲ, ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಫಿನಾನ್ಷಿಯಲ್ ಪ್ಲಾನಿಂಗ್ನ ಅತಿ ಮುಖ್ಯ ಭಾಗ ಅಂತ. ನಿಜ, ನಾವು ಪಾಲಿಸಿ ಬಜಾರ್ನೊಂದಿಗಿನ ಕೊಲಾಬರೇಷನಲ್ಲಿ ತುಂಬ ಸಲ ಇದ್ರ ಬಗ್ಗೆ ನಾವು ನಿರಂತರವಾಗಿ ಕ್ಯಾಂಪೇನನ್ನು ನಡೆಸ್ತಾನೆ ಇದ್ದೀವಿ. ಇದು ಕೂಡ ಒಂದು ಕ್ಲೀನ್ ಅಡ್ವರ್ಟೈಸ್ಮೆಂಟ್, ಹಾಗಾಗಿ ನಾವು ಕೂಡ ಇದನ್ನು ಅವ್ರಿಗೆ ಬೇಡ ಅಂದಿಲ್ಲ, ನಾವು ತಗೊಳ್ತಾನೆ ಇದ್ದೀವಿ. ಆದರೆ ಇದು ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಗುಡ್ ಫೈನಾನ್ಷಿಯಲ್ ಪ್ಲಾನಿಂಗ್ನ ಎಸೆನ್ಷಿಯಲ್ ಪಾರ್ಟ್, ಟರ್ಮ್ ಇನ್ಶೂರೆನ್ಸ್. ಮನಿ ಟ್ರ್ಯಾಪ್ಸನ್ನು ಅವಾಯ್ಡ್ ಮಾಡೋದು ಹೇಗೆ, ನಾವು ಮನಿ ಟ್ರ್ಯಾಪ್ಗೆ ಬೀಳದೇ ಇರೋ ಥರ ನೋಡ್ಕೊಳ್ಳೋದು ಹೇಗೆ, ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಕಾಪಾಡೋದು ಹೇಗೆ ಅಂತ ಬಂದಾಗ ಟರ್ಮ್ ಇನ್ಶೂರೆನ್ಸ್ ಕೂಡ ವೆರಿ 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 ಇಂಪಾರ್ಟೆಂಟ್. ಈ ವಿಡಿಯೋದಲ್ಲಿ ನಾವು ಹೌ ಟು ಅವಾಯ್ಡ್ ಮನಿ ಟ್ರ್ಯಾಪ್ಸ್ಗೆ ಸಂಬಂಧಪಟ್ಟಂತೆ, ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಸುಮಾರು ಸಲಹೆಗಳನ್ನು ಕೊಡ್ತೀವಿ. ಅದರಲ್ಲಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸಲಹೆ. ಸ್ನೇಹಿತರೆ, ಬೇರೆಲ್ಲ ಮಾಡೋದ್ರ ಜೊತೆಗೆ ನಾವು ಮನಿ ಟ್ರ್ಯಾಪನ್ನು ಅವಾಯ್ಡ್ ಮಾಡೋಕ್ಕೆ ಟರ್ಮ್ ಇನ್ಶೂರೆನ್ಸ್ ಕೂಡ ಮಾಡಿಸೋದ್ರಿಂದ, ಒಂದು ವೇಳೆ ದುಡಿತಾ ಇರೋ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಏನೋ ಕೆಟ್ಟ ಕಾರಣದಿಂದ ದುರದೃಷ್ಟವಶಾತ್ ಇಲ್ಲ ಅಂತಾದರೆ ಫ್ಯಾಮಿಲಿಯ ಕತೆ ಏನು,
ಅವರ ಆರ್ಥಿಕ ಭದ್ರತೆ ಕಥೆ ಏನು, ಅವರು ಇವಾಗ ಯಾವ ಲೈಫ್ ಸ್ಟೈಲನ್ನು ನಡೆಸ್ತಾ ಇದ್ದಾರೋ ಅದೇ ಲೈಫ್ ಸ್ಟೈಲನ್ನು ಮುಂದೆ ಕಂಟಿನ್ಯೂ ಮಾಡೋದು ಹೇಗೆ, ಆದಾಯದ ಮೂಲ ಏನು ಅವರಿಗೆ, ಈ ಪ್ರಶ್ನೆ ಬರುತ್ತಲ್ಲ. ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಸೊಲ್ಯೂಷನ್ ಆಗುತ್ತೆ. ತಿಂಗಳಿಗೆ 1,000 ರೂಪಾಯಿ ಪ್ರೀಮಿಯಂ ಕಟ್ಟಿ 1 ಕೋಟಿ ರೂಪಾಯಿವರೆಗೆ ಇನ್ಶೂರೆನ್ಸ್ ಕವರೇಜ್ ಪಡಿಬೋದು. ನಿಮ್ಮ ತಿಂಗಳ ಸಂಬಳದ 2%, 1%, 3% ನೀವು ಟರ್ಮ್ ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಆರ್ಥಿಕ ಭದ್ರತೆಯನ್ನು, ಪೀಸ್ ಆಫ್ ಮೈಂಡನ್ನು ಕೊಡುತ್ತೆ. ಇದರಲ್ಲಿ 2 ಥರ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಇರುತ್ತೆ. ಒಂದು ತುಂಬ ಚೀಪ್ ಇರುತ್ತೆ, ಪ್ರೀಮಿಯಂ ತಿಂಗಳು ತುಂಬ ಸಣ್ಣ ಅಮೌಂಟ್ ಇರುತ್ತೆ, 500, 400, 600 ರೂಪಾಯಿ. ನೀವು ಎಷ್ಟಕ್ಕೆ ತಗೊಳ್ತೀರ ಅಷ್ಟಕ್ಕೆ, 50 ಲಕ್ಷ ತಗೊಳ್ತೀರ ಟರ್ಮ್ ಇನ್ಶೂರೆನ್ಸ್, 1 ಕೋಟಿ ಕವರೇಜ್ ಇರೋ ತಗೊಳ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಆ ರೀತಿ ಇರುತ್ತೆ, ತುಂಬ ಕಮ್ಮಿ ಪ್ರೀಮಿಯಂ ಇರುತ್ತೆ, ಬಟ್ ದೊಡ್ಡ ಕವರೇಜ್ ಕೊಡ್ತಾರೆ. ಸಾಮಾನ್ಯವಾಗಿ 30 ವರ್ಷನೋ 20 ವರ್ಷನೋ 40 ವರ್ಷನೋ ಪೀರಿಯಡ್ಗೆ ನೀವು ಅದನ್ನು ಮಾಡಿಸಿರ್ತೀರಿ. ಆ ಪಾಲಿಸಿ ಅವಧಿಯಲ್ಲಿ ತಿಂಗಳು ಆ ಅಮೌಂಟನ್ನು ನೀವು ಕಟ್ತಾ ಹೋಗ್ತೀರಿ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವು ಎಷ್ಟಕ್ಕೆ ಮಾಡಿಸಿರ್ತೀರಲ್ಲ ಸಮ್ ಅಶ್ಯೂರ್ಡ್ ಅಂತ, 1 ಕೋಟಿನೋ 50 ಲಕ್ಷನೋ ಹೆಚ್ಚು ಕಮ್ಮಿ ಆಯಿತು ಆ ವ್ಯಕ್ತಿ ಇಲ್ಲ ಆದರೂ ಅಂತ ಹೇಳಿದ್ರೆ ಫ್ಯಾಮಿಲಿಗೆ ಅಷ್ಟು ದುಡ್ಡು ಸಿಗುತ್ತೆ. ಇದು ಒಂದು. ಇನ್ನೊಂದು, ಓಕೆ ಆ ಪಾಲಿಸಿ ಅವಧಿಯಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ, ನಾನು ತಿಂಗಳು ಕಟ್ಟಿರೋದು ನನಗೆ ವಾಪಸ್ ಬರೋ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಯಾರಾದರೂ ಯೋಚನೆ ಮಾಡ್ತಿದ್ರೆ ಆ ರೀತಿಯ ಆಪ್ಷನ್ ಕೂಡ ಇದೆ. ರಿಟರ್ನ್ ಆಫ್ ಪ್ರೀಮಿಯಮ್ ಅನ್ನೋ ಆಪ್ಷನ್ ಕೂಡ ಇದೆ. ಆದರೆ ಅದರಲ್ಲಿ ಪ್ರೀಮಿಯಮ್ ಇನ್ನೊಂಚೂರು ಜಾಸ್ತಿ ಇರುತ್ತೆ. ಬೇಸಿಕ್ ಟರ್ಮ್ ಇನ್ಶೂರೆನ್ಸ್ಗೆ ಅದರಲ್ಲಿ ಚೂರು ಜಾಸ್ತಿ ಪ್ರೀಮಿಯಂ ಇರುತ್ತೆ. ಜೊತೆಗೆ ಅದರಲ್ಲಿ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಆ ರೀತಿ ಆಪ್ಷನ್ಗಳನ್ನು ಸೇರಿಸ್ಕೊಂಡು ನೀವು ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿ ಆ ರೀತಿ ಫೀಚರ್ ಇರೋ ಪ್ಲಾನ್ಸನ್ನು ತಗೊಂಡ್ರೆ ಆ ರೀತಿ ಗಂಭೀರ ಮಾರಣಾಂತಿಕ ಕಾಯಿಲೆಗಳು ಯಾರಿಗೂ ಬರೋದು ಬೇಡ. ಆದರೆ ಒಂದು ವೇಳೆ ಬಂತು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕಂಪನಿ ನಿಮ್ಮ ಕವರೇಜ್ನ 100% ಪೇಔಟ್ ಕೂಡ ಕೊಡುತ್ತೆ. ಪ್ರೀಮಿಯಂ ಮೇಲೆ ಟ್ಯಾಕ್ಸ್ ಕೂಡ ಇರೋದಿಲ್ಲ. ಸೊ ಈ ರೀತಿ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಬೇಸಿಕ್ಕು, ರಿಟರ್ನ್ ಆಫ್ ಪ್ರೀಮಿಯಮ್ಮು, ಕ್ರಿಟಿಕಲ್ ಇಲ್ನೆಸ್ ರೈಡರ್ ಈ ರೀತಿ ನಾನಾ ಆಪ್ಷನ್ಸ್ ಕೂಡ ಇದೆ. ನೀವೊಂದು ಟೀ ಕುಡಿಯೋ ಟೈಮ್ನಲ್ಲೇ ಇದನ್ನು ಬೈ ಮಾಡ್ಕೊಂಡ್ಬಿಡ್ಬೋದು. ಇನ್ನೂ ಕೂಡ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಭಾರತದ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳ ಪ್ಲಾನನ್ನು ಕಂಪೇರ್ ಮಾಡಿ ವಿತ್ ಆನ್ಲೈನ್ ಡಿಸ್ಕೌಂಟ್ ಟರ್ಮ್ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿದೆ. ನೆಕ್ಸ್ಟ್, ಆರ್ಥಿಕ ಹೂಡಿಕೆಗೆ ಶಿಕ್ಷಣ. ಮನಿ ಟ್ರ್ಯಾಪ್ನಲ್ಲಿ ನೀವು ಸಿಕ್ಕಾಕೊಳ್ಬಾರ್ದು. ದುಡಿದ್ರೂ ಕೂಡ ಬಡವನಾಗೇ ಉಳಿತಿದ್ದೀನಿ, ಹೊರಗೆ ಬರಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಹಿಂದಿನ ಫಿನಾನ್ಷಿಯಲ್ ಎಜುಕೇಷನ್ ವರದಿಯಲ್ಲೂ ಕೂಡ ಹೇಳಿದ್ವಿ, ಹಣವನ್ನು ಮ್ಯಾನೇಜ್ ಮಾಡೋದು, ಆರ್ಥಿಕತೆಯ ಬಗ್ಗೆ ಶಿಕ್ಷಣ, ಇನ್ವೆಸ್ಟ್ಮೆಂಟ್ ಬಗ್ಗೆ ನಾಲೆಜ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹಣವನ್ನು ಟ್ರ್ಯಾಕ್ ಮಾಡೋದು ನಿಮಗೆ ಗೊತ್ತಿರಬೇಕು. ಎಷ್ಟು ಹಣವನ್ನು ಅಗತ್ಯತೆಗಳಿಗೆ, ಎಷ್ಟು ಹಣವನ್ನು ಆಸೆಗಳಿಗೆ ಖರ್ಚು ಮಾಡ್ತಿದ್ದೀವಿ ಅನ್ನೋ ಕ್ಲಾರಿಟಿ ನಿಮಗಿರಬೇಕು. ಸಾಲಗಳಿದ್ರೆ ಹೆಚ್ಚಿನ ಬಡ್ಡಿಯ ಸಾಲಗಳನ್ನು ತೀರಿಸೋಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಜೊತೆಗೆ ಹೂಡಿಕೆ, ನಾವು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದೀವಿ, ಅದರ ರಿಟರ್ನ್ಸ್ ಎಷ್ಟು ಬರ್ತಾ ಇದೆ, ಹೂಡಿಕೆ ವಿಚಾರವಾಗಿ ಲಾಂಗ್ ಟರ್ಮ್ ಪ್ಲಾನ್ ಏನು, ಮೀಡಿಯಮ್ ಟರ್ಮ್ ಪ್ಲಾನ್ ಏನು, ಶಾರ್ಟ್ ಟರ್ಮ್ ಪ್ಲಾನ್ ಏನು, ಅದೆಲ್ಲದೂ ಕೂಡ ನಿಮಗೆ ಕ್ಲಾರಿಟಿ ಇರಬೇಕು. ವಾರನ್ ಬಫೆಟ್ ಓವರ್ನೈಟ್ ಶ್ರೀಮಂತರಾಗಿಲ್ಲ. ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡಿ ಶ್ರೀಮಂತರಾದರೂ ನಿಜ, ಆದರೆ ಲಾಂಗ್ ಟರ್ಮ್ ಪ್ಲಾನ್ಗಳನ್ನು ಇಟ್ಕೊಂಡು ಅವರು ಹೂಡಿಕೆ ಮಾಡೋದು ಅವರ ಸ್ಟ್ರಾಟಜಿ. ಜೊತೆಗೆ ಮ್ಯೂಚುವಲ್ ಫಂಡ್ಗಳು ಕೂಡ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಹೂಡಿಕೆಗೆ ಒಂದಷ್ಟು ಅವಕಾಶಗಳನ್ನು ಕೊಡ್ತವೆ. ಇವುಗಳ ಬಗ್ಗೆ ಚೆನ್ನಾಗಿ ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಇದಿರಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಸಮಯ, ಬುದ್ಧಿಶಕ್ತಿ ಮತ್ತು ನಿಮ್ಮ ಒಂದಷ್ಟು ಕೆಲವೊಂದು ಸಂದರ್ಭಗಳಲ್ಲಿ ದುಡ್ಡನ್ನು ಕೂಡ ಈ ಅವೇರ್ನೆಸ್ ಮೇಲೆ ಹೂಡಿಕೆ ಮಾಡಬೇಕು. ಯಾವ್ದಾದ್ರು ಕೋರ್ಸ್ ತಗೊಳ್ತಿರೋ ಅಥವಾ ಫ್ರೀಯಾಗಿ ಇಂಟರ್ನೆಟ್ನಲ್ಲಿ ತುಂಬ ಮಾಹಿತಿ ಸಿಗುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಹೇಳಿರ್ತಾರೆ, ಸ್ವಲ್ಪ ಕೇರ್ಫುಲ್ ಆಗೂ ಇರಬೇಕು. ತುಂಬ ನೋಡಿಕೊಂಡು ಅರ್ಥ ಮಾಡಿಕೊಂಡು ನಿಮ್ಮದೇ ಅಂಡರ್ಸ್ಟ್ಯಾಂಡಿಂಗಿಗೆ ಕೂಡ ನೀವು ಬರ್ಬೋದು. ನಾವು ಕೂಡ ದುಡ್ಡು ಕಾಸು ಪ್ಲೇಲಿಸ್ಟ್ ಅಂಡರ್ನಲ್ಲಿ ಸುಮಾರು ಇಂತಹ ಇನ್ವೆಸ್ಟರ್ ಎಜುಕೇಷನಲ್ ವೀಡಿಯೋಗಳನ್ನು ಮಾಡಿದ್ದೀವಿ. ನಾವು ಯಾವತ್ತೂ ಕೂಡ ಸ್ನೇಹಿತರು ಇವಾಗಲೂ ಹೇಳ್ತಾ ಇದ್ದೀವಿ, ಆ ಸ್ಟಾಕ್ ತೊಗೊಳ್ಳಿ, ಈ ಸ್ಟಾಕ್ ತೊಗೊಳ್ಳಿ, ಆ ಶೇರ್ ಬೈ ಮಾಡಿ, ಈ ಶೇರ್ ಬೈ ಮಾಡಿ, ಯಾವತ್ತೂ ನಾವು ಹೇಳೋದೇ ಇಲ್ಲ. ಕೆಲವರೆಲ್ಲ ಪೋಖ್ರಿಗಳು, ಕಳ್ಳರು ನಮ್ಮ ಫೋಟೋಗಳನ್ನು ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಎಲ್ಲ ಕ್ಯಾಂಪೇನ್ ಮಾಡ್ತಿದ್ದಾರೆ. ನಂಬಕ್ಕೆ ಹೋಗ್ಬೇಡಿ. ನಮ್ಮ ಚಾನಲಲ್ಲಿ ಬಂದರೆ ಮಾತ್ರ ನಂಬಿ. ಬೇರೆ ಎಲ್ಲಿ ಬಂದರೂ ಕೂಡ ನನ್ನ ಫೋಟೋ ಆಗಿರ್ಬೋದು, ನಮ್ಮ ಚಾನಲ್ನ ವೀಡಿಯೋಸ್ ಆಗಿರ್ಬೋದು, ಬೇರೆ ಎಲ್ಲಿ ಬಂದರೂ ಕೂಡ ನಂಬಕ್ಕೆ ಹೋಗಬೇಡಿ. ತಿರುಚಿ ಏನಾದರೂ ಮಾಡಿದರೆ. ನಾವು ಇನ್ಶೂರೆನ್ಸ್, ಬ್ಯಾಂಕಿಂಗ್ ಪ್ರಾಡಕ್ಟ್ಸ್, ಕ್ರೆಡಿಟ್ ಕಾರ್ಡ್ಸ್, ಈ ರೀತಿ ಕ್ಲೀನ್ ಕಮರ್ಷಿಯಲ್ಸನ್ನು ಹೊರತುಪಡಿಸಿ ಇಂತಹ ಯಾವುದೇ ಲೋನ್ ಆ್ಯಪ್ಗಳಾಗಿರ್ಬೋದು ಅಥವಾ ಈ ಗುಡ್ಕಾ ಆಗಿರ್ಬೋದು ಅಥವಾ ಈ ಕ್ರಿಪ್ಟೋ ಆಗಿರ್ಬೋದು ಅಂಥದ್ದನ್ನು ನಾವು ಯಾವತ್ತೂ ಕೂಡ ಕಮರ್ಷಿಯಲನ್ನು ತಗೊಳ್ಳೋದು ಇಲ್ಲ. ಅಂತಹ ಕಮರ್ಷಿಯಲ್ ಕೊಲಾಬ್ರೇಷನನ್ನು ನಾವು ಮಾಡ್ಕೊಳ್ಳೋದು ಇಲ್ಲ. ಸೊ ಅದ್ರ ಬಗ್ಗೆ ಇನ್ನೊಮ್ಮೆ ನಿಮಗೆ ಕ್ಲಾರಿಟಿ ಇರಲಿ ಅಂತ ಸ್ನೇಹಿತರೆ ಹೇಳ್ತಾ ಇದ್ದೀವಿ. ಹಾಗಾಗಿ ನೀವು ನಮ್ಮ ದುಡ್ಡು ಕಾಸು ಸೆಕ್ಷನಿಗೆ ಹೋದರೆ ಅಲ್ಲಿ ನಾವು ಒಂದಷ್ಟು ಫಿನಾನ್ಷಿಯಲ್ ಎಜುಕೇಷನಲ್ ವೀಡಿಯೋಗಳನ್ನು ಮಾಡಿದ್ದೀವಿ. ನಾವು ಒಂದಷ್ಟು ಬ್ರಾಡ್ ಗೈಡ್ಲೈನ್ಸನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಬೇಸಿಕ್ಕಾಗಿ ಏನೆಲ್ಲ ತಿಳಿದಿರಲೇಬೇಕಾದ ಮಾಹಿತಿ ಇದೆ ಅವುಗಳನ್ನು ಅವೇರ್ನೆಸ್ ಮೂಡಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಅಲ್ಲೂ ಕೂಡ ತಿಳ್ಕೊಬೋದು. ಇನ್ನೂ ಸಾಕಷ್ಟು ಬೇರೆ ಬೇರೆ ಆಪ್ಷನ್ಸ್ ಇದೆ. ಬೇರೆ ಬೇರೆ ಪ್ರತಿಷ್ಠಿತ ಸಂಸ್ಥೆಗಳ ಕೋರ್ಸ್ಗಳು ಕೂಡ ಇದೆ. ಅದೆಲ್ಲವನ್ನು ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೂ ಹೂಡಿಕೆಗೆ ಸಂಬಂಧಪಟ್ಟ ಹಾಗೂ ಮನಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ತಿಳುವಳಿಕೆಯನ್ನು ಜಾಸ್ತಿ ಮಾಡ್ಕೋಬೋದು. ಆ್ಯಕ್ಚುಲಿ ಮಾಡಿಕೊಳ್ಳೇಬೇಕು ನಾವು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ.
50-30-20 ರೂಲ್. ಸ್ನೇಹಿತರೆ, ಇದ್ರ ಬಗ್ಗೆ ನಾವು ಹಲವಾರು ವರದಿಗಳಲ್ಲಿ ಮಾತನಾಡಿದ್ದೀವಿ. ಅದರಲ್ಲಿ ಹೇಗೆ ನಮ್ಮ ಆದಾಯವನ್ನು ಡಿವೈಡ್ ಮಾಡಿಕೊಂಡು ಖರ್ಚು ಮಾಡಬೇಕು ಅಂತ ಹೇಳಿದ್ದೀವಿ. ನೀವು ಅದನ್ನು ಚೆಕ್ ಮಾಡ್ಬೋದು. ಫಿನಾನ್ಷಿಯಲ್ ಬಜೆಟಿಂಗ್ನ ಈ ರೂಲ್ ಬಹಳ ಜನರಿಗೆ ಹೆಲ್ಪ್ ಮಾಡಿದೆ. ಇದರ ಪಾಯಿಂಟ್ ಏನು ಅಂದರೆ, ಜವಾಬ್ದಾರಿಯಾಗಿ ಹಣವನ್ನು ಖರ್ಚು ಮಾಡೋದು, ದುಂದು ವೆಚ್ಚವನ್ನು ಅವಾಯ್ಡ್ ಮಾಡೋದು. ಆದಾಯದಲ್ಲಿ 1% ಹಣವನ್ನು ಅಗತ್ಯ ವಸ್ತುಗಳಿಗೆ, ಒಂದಿಷ್ಟನ್ನು ಉಳಿತಾಯಕ್ಕೆ, ಒಂದಿಷ್ಟನ್ನು ಹೂಡಿಕೆಗೆ ಅಲಾಟ್ ಮಾಡೋದು. ಇದು ಕೆಲವರಿಗೆ 50%, 30%, 20% ಇರ್ಬೋದು. ಕೆಲವರಿಗೆ 80%, 10%, 10% ಇರ್ಬೋದು. ಇಲ್ಲ ಕೆಲವರಿಗೆ ಉಲ್ಟನೂ ಇರ್ಬೋದು, 20-50 ಈ ಥರನೂ ಇರ್ಬೋದು. ಬಟ್ ಒಟ್ಟಲ್ಲಿ ಮಾಡಿ, ಅಗತ್ಯದ ಖರ್ಚುಗಳಿಗೆ, ಬಯಕೆಗಳಿಗೆ, ಹೂಡಿಕೆಗೆ, ಉಳಿತಾಯಕ್ಕೆ ರೀತಿ ಡಿವೈಡ್ ಮಾಡಿಕೊಂಡು ನೀವು ನಿಮ್ಮ ಆದಾಯವನ್ನು ಅಲೋಕೇಟ್ ಮಾಡಿ. ತುಂಬ ದೊಡ್ಡ ಸ್ಯಾಲ್ರಿ ಇರೋರಿಗೆ ಸ್ಯಾಲ್ರಿ 80% ಬೇಕಾದ್ರೆ ಸೇವಿಂಗ್ಸ್ ಮಾಡ್ಬೋದು. 2 ಲಕ್ಷ ಸ್ಯಾಲ್ರಿ ಇದೆ ಅಂತ ಅಂದ್ಕೊಳ್ಳಿ, ಏನು ಖರ್ಚು ಮಾಡ್ತಾರೆ ಅವರು 50% ತನಕ ಅಲ್ವಾ? ಸೊ ಅವ್ರು ಮೋಸ್ಟ್ಲಿ 80% ಸೇವಿಂಗ್ಸೇ ಮಾಡೋಕ್ಕೆ ಸಾಧ್ಯ ಆಗ್ಬೋದು. ಇನ್ನು ಕೆಲವರಿಗೆ 30,000 ಸ್ಯಾಲ್ರಿ ಇರೋರಿಗೆ 80% ಖರ್ಚುಗಳೇ ಬರ್ಬೋದು, 20% ಮಾತ್ರ ಹೂಡಿಕೆ ಮಾಡಬೇಕಾಗಿ ಬರ್ಬೋದು. ಹೀಗಾಗಿ ಎಲ್ರಿಗೂ ಒಂದೇ ರೂಲ್ಸ್ ಅನ್ವಯ ಆಗಲ್ಲ. ಇದು ನೀವು ಪ್ಲಾನ್ ಮಾಡಿಕೊಂಡು ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಇರೋ ಥರ ಎಷ್ಟಾಗುತ್ತಷ್ಟು ಪ್ಲಾನ್ ಮಾಡ್ಕೊಳ್ಳಿ, ಬಟ್ ಪ್ಲಾನ್ ಇರಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಮನಿ ಟ್ರ್ಯಾಪ್ಸನ್ನು ಅವಾಯ್ಡ್ ಮಾಡೋದು ಹೇಗೆ. ದುಡಿತಾ ಇದ್ದೀನಿ, ಆದರೂ ದುಡ್ಡು ಕೈಯಲ್ಲಿ ನಿಲ್ತಾನೆ ಇಲ್ಲ, ನಾನು ಚೂರು ಪ್ರೋಗ್ರೆಸ್ಸೇ ಆಗ್ತಿಲ್ಲ ಆರ್ಥಿಕವಾಗಿ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಮತ್ತೊಮ್ಮೆ ನಿಮಗೆ ರಿಮೈಂಡ್ ಮಾಡುವಂಥ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದಾಗ ಇನ್ನೂ ಯಾರು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿಲ್ಲ ಬಟ್ ತೊಗೊಳ್ಬೇಕು ಅಂತ ಇದ್ದೀರಿ, ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಭಾರತದ ಎಲ್ಲ ಪ್ರತಿಷ್ಠಿತ ಇನ್ಶೂರೆನ್ಸ್ ಕಂಪನಿಗಳ ಟರ್ಮ್ ಪ್ಲಾನನ್ನು ಕಂಪೇರ್ ಮಾಡಿ ನಿಮಗೆ ಬೇಕಾದ ಫೀಚರನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಬೈ ಮಾಡ್ಬೋದು. ಎಷ್ಟು ಕಮ್ಮಿ ಏಜಲ್ಲಿ ಎಂಟರ್ ಆಗ್ತೀರಿ ಟರ್ಮ್ ಇನ್ಶೂರೆನ್ಸ್ಗೆ ಅಷ್ಟು ಒಳ್ಳೆಯದು. ಯಾಕಂದರೆ ಆ ಪ್ರೈಸ್ ಲಾಕ್ ಆಗುತ್ತೆ, ಹೋಗ್ತಾ ಹೋಗ್ತಾ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ. ಯಂಗ್ ಏಜಲ್ಲಿ ತುಂಬ ಕಮ್ಮಿ ಇರುತ್ತೆ. ಸೊ ಎಷ್ಟು ಬೇಗ ಎಂಟರ್ ಆಗ್ತೀರಿ ಅಷ್ಟು ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.